ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ದುರಂಧರ್ ಅನ್ನೋ ಸ್ಪೈ ಮೂವಿ ಒಂದು ಬಂತು. ಅದು ತುಂಬ ಪಾಪ್ಯುಲರು ಆಯಿತು. ಬಹುಶಃ ನೀವು ಕೂಡ ಅದನ್ನು ನೋಡಿರ್ತೀರಿ. ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಭಾರತದ ಅತಿ ದೊಡ್ಡ ಶತ್ರು ಯಾರು ಅಂದರೆ ಅದು ಭಾರತೀಯರೇ, ಆ ನಂತರ ಪಾಕಿಗಳು, ಚೈನಾ ಇವರೆಲ್ಲ ಬರ್ತಾರೆ ಅಂತ. ಅಂದರೆ ನಮ್ಮ ದೇಶದ ರಹಸ್ಯಗಳನ್ನು ಪರದೇಶಗಳಿಗೆ ಕೊಡೋದು ನಮ್ಮದೇ ಜನ ಅನ್ನೋ ಅರ್ಥದಲ್ಲಿ, ಹಾಗೂ ಈ ಹಿಂದೆ ನಡೆದಿರೋ ಸಾಕಷ್ಟು ವಿದ್ಯಮಾನಗಳ ಅನುಭವದಲ್ಲಿ ಆ ಡೈಲಾಗನ್ನು ಹೇಳಿಸಲಾಗಿದೆ. ಇದು ಸುಳ್ಳು ಕೂಡ ಅಲ್ಲ. ಪಾಕಿಸ್ತಾನಕ್ಕೆ ಗೌಪ್ಯ ಮಾಹಿತಿಯನ್ನು ಸಾಗಾಟ ಮಾಡ್ತಾ ಇರೋ ಸಾಕಷ್ಟು ಭಾರತೀಯರು ಸಿಕ್ಕಿಬಿದ್ದಿದ್ದಾರೆ. ಮೊನ್ನೆ ಕೂಡ ನಮ್ಮ ಏರ್ ಬೇಸ್ ಒಂದರ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ರವಾನೆ ಮಾಡ್ತಾ ಇದ್ದ ಅಂತ 15 ವರ್ಷದ ಹುಡುಗನೊಬ್ಬನನ್ನ ಬಂಧಿಸಲಾಗಿದೆ. ಗೆಳೆಯರೆ, ಈ ಮಾತು, ಇಂಥ ಕೃತ್ಯಗಳು ಇವೆಲ್ಲ ಭಾರತಕ್ಕೆ ಮಾತ್ರ ಅನ್ವಯ ಆಗತ್ವಾ? ಖಂಡಿತ ಇಲ್ಲ. ಎಲ್ಲ ದೇಶಗಳಲ್ಲೂ ಇಂಥ ದ್ರೋಹಿಗಳಿರ್ತಾರೆ. ಎಲ್ಲ ದೇಶಗಳಿಗೂ ಇಂಥ ವಂಚನೆಗಳಾಗ್ತಾ ಇರುತ್ತವೆ. ಅದರಲ್ಲೂ ಜಗತ್ತಿನ ಅತಿದೊಡ್ಡ ಸೇನೆ, ಅತಿದೊಡ್ಡ ಆರ್ಥಿಕತೆ, ಅತಿದೊಡ್ಡ ಸ್ಪೈ ನೆಟ್ವರ್ಕನ್ನು ಹೊಂದಿರೋ ಅಮೆರಿಕ ಇದೆಯಲ್ಲ, ಅದಕ್ಕೂ ಕೂಡ ಇಂಥ ಸಮಸ್ಯೆಗಳು ತಪ್ಪಿದ್ದೇನಲ್ಲ. ಈ ಹಿಂದೆ ರಷ್ಯಾ, ಚೈನಾಗಳಿಗೆ ಕೂಡ ಈ ಸಮಸ್ಯೆ ಕಾಡದೆ ಏನು ಬಿಟ್ಟಿಲ್ಲ. ಈಗ ಅಂಥದ್ದೇ ಒಂದು ರೋಚಕ ಕಥೆಯನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಅಲ್ಲಿ ಒಬ್ಬನೇ ಒಬ್ಬ ಸೋವಿಯತ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಮೆರಿಕಾದ ಇಡೀ ಸ್ಪೈ ನೆಟ್ವರ್ಕ್ ಅನ್ನ ನಾಶ ಮಾಡಿದ ಕಥೆ ಇದು. ಅವನು ರಷ್ಯನ್ ಆಗಿರಲಿಲ್ಲ, ಅಮೆರಿಕಾದ ಏಜೆಂಟೇ ಆಗಿದ್ದ. ಹಾಗಾದ್ರೆ ಯಾಕವನು ಅಮೆರಿಕಾದ ವಿರುದ್ಧ ಕೆಲಸ ಮಾಡಬೇಕಾಗಿ ಬಂತು? ಅಲ್ಲಿ ನಿಜಕ್ಕೂ ಆಗಿದ್ದೇನು ಮತ್ತು ಯಾರು ಆ ಡಬಲ್ ಏಜೆಂಟ್? ಬನ್ನಿ ನೋಡೋಣ. ಗೆಳೆಯರೆ, ಅದು 1985ರ ಸಮಯ. ಜಗತ್ತಲ್ಲಿ ಶೀತಲ ಸಮರ ಅನ್ನೋದು ಪೀಕಲ್ಲಿದ್ದ ಕಾಲ ಅದು. ಅಮೆರಿಕ ಮತ್ತು ಸೋವಿಯತ್ಗಳು ಒಬ್ಬರನ್ನೊಬ್ಬರು ಹಣಿಯುವ ಪ್ರಯತ್ನಗಳಲ್ಲಿ ಮುಳುಗಿ ಹೋಗಿದ್ದ ಕಾಲಘಟ್ಟ ಅದು. ಒಂದು ಕಡೆ ಆಫ್ಘನಿಸ್ತಾನದಲ್ಲಿ ಸೋವಿಯತ್ತನ್ನು ಸೋಲಿಸೋದಕ್ಕೆ ಅಮೆರಿಕ, ಚೈನಾ ಮತ್ತು ಪಾಕಿಸ್ತಾನಗಳು ಹವಣಿಸ್ತಾ ಇದ್ವು. ಮತ್ತೊಂದು ಕಡೆ ಆಫ್ಘನಿಸ್ತಾನದ ಮುಜಾಹಿದ್ದೀನ್ಗಳನ್ನು ಹೊಡೆದು ಹಾಕಿ ತನ್ನ ಹಿಡಿತವನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಸೋವಿಯತ್ ಮಾಡ್ತಾ ಇತ್ತು. ಅದು ಶೀತಲ ಸಮರದ ರೋಚಕ ಕಾಲಘಟ್ಟ. ಹೀಗಾಗಿ ಅಲ್ಲಿ ಸಾಕಷ್ಟು ಸ್ಪೈಗಳನ್ನು, ಡಬಲ್ ಏಜೆಂಟ್ಗಳನ್ನಾಗಿ ಮಾಡಿಕೊಳ್ಳೋ ಪ್ರಯತ್ನಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಅದಕ್ಕಾಗಿ ಮಿಲಿಯಾಂತರ ಡಾಲರ್ಗಳಷ್ಟು ಹಣ ಖರ್ಚಾಗ್ತಾ ಇತ್ತು. ಆದರೆ ಶೀತಲ ಸಮರವನ್ನು ಗೆಲ್ಲೋದರ ಮುಂದೆ ಹಣ, ಜನ ಇದ್ಯಾವುದು ಆ ಎರಡೂ ದೇಶಗಳಿಗೆ ಮುಖ್ಯ ಅಂತ ಅನ್ನಿಸ್ತಾ ಇರಲಿಲ್ಲ. ಹೀಗಿರುವಾಗಲೇ ಸೋವಿಯತ್ತಲ್ಲೊಂದು ವಿಚಿತ್ರ ನಡೆದೋಯ್ತು. ಗೆಳೆಯರೆ, ಅವತ್ತಿಗೆ ಅಮೆರಿಕಾದಲ್ಲಿ ಸೋವಿಯತ್ ಸ್ಪೈಗಳು ಕೆಲಸ ಮಾಡ್ತಾ ಇದ್ರು. ಹಾಗೆ ಸೋವಿಯತ್ತಲ್ಲಿ ಕೂಡ ಒಂದಷ್ಟು ಅಮೆರಿಕಾದ ಸ್ಪೈಗಳು ಕೂತಿದ್ರು. ಅದಷ್ಟೇ ಅಲ್ಲ, CIA ಸೋವಿಯತ್ತಲ್ಲಿ ಒಂದಷ್ಟು ಡಬಲ್ ಏಜೆಂಟ್ರನ್ನ ಸಿದ್ಧ ಮಾಡಿಕೊಂಡಿತ್ತು. ಅವರೆಲ್ಲ ಸೋವಿಯತ್ಗಾಗಿನೇ ಕೆಲಸ ಮಾಡ್ತಾ ಇದ್ರು. ಆದರೆ ಅವರ ನಿಷ್ಠೆ ಅಮೆರಿಕ ಕೊಡ್ತಾ ಇದ್ದ ಹಣದ ಕಡೆಗಿತ್ತು. ರಹಸ್ಯ ಮಾಹಿತಿಗಳು ಅಮೆರಿಕಾಗೆ ತಲುಪ್ತಾ ಇದ್ವು. ಅವರಲ್ಲಿ ಕೆಲವರು KGB ಏಜೆಂಟ್ರು ಇದ್ರು. ಅವರನ್ನು ಕೂಡ ಅಮೆರಿಕ ತನಗಾಗಿ ಕೆಲಸ ಮಾಡಿಸ್ಕೊಳ್ತಾ ಇತ್ತು. ಹಣದ ಆಸೆಗೆ ಅವರು ತಮ್ಮನ್ನ ಮತ್ತು ತಮ್ಮ ದೇಶದ ರಹಸ್ಯಗಳನ್ನು ಶತ್ರುಗಳಿಗೆ ಮಾರಾಟ ಮಾಡ್ತಾ ಇದ್ರು. ಅಫ್ಕೋರ್ಸ್ ಇದನ್ನೇ KGB ಕೂಡ CIA ಏಜೆಂಟ್ಗಳ ಕೈಲಿ ಮಾಡಿಸ್ತಾ ಇತ್ತು. ಆದರೂ ಆ ಸಂದರ್ಭದಲ್ಲಿ ಅಮೆರಿಕಾದ ಕೈ ಸ್ವಲ್ಪ ಮೇಲಾಗಿತ್ತು. ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅಮೆರಿಕ ಖುಷಿಯಲ್ಲಿತ್ತು. ಆದರೆ ಅಲ್ಲಿ ಇದ್ದಕ್ಕಿದ್ದಂತೆ ಅಮೆರಿಕಾಗೆ ಬರ್ತಾ ಇದ್ದ ಮಾಹಿತಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಯಿತು. ಯಾರು ಅಮೆರಿಕಾಗಾಗಿ ಕೆಲಸ ಮಾಡ್ತಾ ಇದ್ರು ಅವರು ಕಾಂಟ್ಯಾಕ್ಟ್ಗೆ ಸಿಗೋದೇ ಕಷ್ಟ ಆಗ್ತಾ ಹೋಯಿತು. ನೆಟ್ವರ್ಕ್ ಕಟ್ ಆಗ್ತಾ ಇತ್ತು. ಬರೀ 10 ತಿಂಗಳ ಅವಧಿಯಲ್ಲಿ CIAಗಾಗಿ ಕೆಲಸ ಮಾಡ್ತಾ ಇದ್ದ ಸೋರ್ಸುಗಳೆಲ್ಲ ಮ್ಯೂಟ್ ಆಗ್ತಾ ಹೋದ್ವು. ಇದು ಹೇಗೆ ಸಾಧ್ಯ? ಅಲ್ಲಿ ಏನಾಗ್ತಾ ಇದೆ? CIA ತಲೆ ಕೆಡಿಸ್ಕೊಳ್ತು. ಯಾಕೆಂದರೆ ಹೀಗೆ ನೆಟ್ವರ್ಕ್ ರೆಡಿ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಸಾಕಷ್ಟು ಹಣ, ಬುದ್ಧಿವಂತಿಕೆ ಎಲ್ಲವನ್ನ ಖರ್ಚು ಮಾಡಿರ್ತಾರೆ. ಹಾಗೆ ಶ್ರಮಪಟ್ಟು ನಿರ್ಮಾಣ ಮಾಡಿದ್ದ ನೆಟ್ವರ್ಕ್ ಇದ್ದಕ್ಕಿದ್ದ ಹಾಗೆ ಸೈಲೆಂಟಾಗಿ ಹೋಗೋದು ಅಂದರೆ ಏನು? ಸೊ ಅಲ್ಲಿ ಏನಾಗಿದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ CIA ಅಧಿಕಾರಿಗಳು ಹೊರಟರು. ಆಗ ಗೊತ್ತಾದ ವಿಷಯ ಅಮೆರಿಕಾನ ಬೆಚ್ಚಿ ಬೀಳಿಸ್ತು. ಅಲ್ಲಿ ಅಮೆರಿಕಾಗಾಗಿ ಕೆಲಸ ಮಾಡ್ತಾ ಇದ್ದ ಎಲ್ಲ ಡಬಲ್ ಏಜೆಂಟುಗಳು ಅರೆಸ್ಟ್ ಆಗಿದ್ರು. ಕೆಲವರನ್ನ ಸೋವಿಯತ್ ಆಡಳಿತ ಕೊಂದು ಹಾಕಿತ್ತು. ಇದು CIAಗೆ ನಿಜಕ್ಕೂ ಆಘಾತವನ್ನುಂಟು ಮಾಡಿತು. ಇದರ ಬೆನ್ನಲ್ಲೇ ಇನ್ನೂ 20 ಮಂದಿ ಬಂಧಿತರಾದರು. ಅವರನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಲಾಯಿತು. ಅಲ್ಲಿಗೆ ಕೇವಲ 10-12 ತಿಂಗಳ ಅವಧಿಯ ಒಳಗೆ ಸೋವಿಯತ್ನ ಒಳಗೆ CIA ಮಾಡಿಕೊಂಡಿದ್ದ ಒಂದು ಇಡೀ ಸ್ಪೈ ನೆಟ್ವರ್ಕ್ ಸಂಪೂರ್ಣವಾಗಿ ನಾಶ ಆದಂತಾಯಿತು. ಹಾಗಾದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ದೊಡ್ಡ ನೆಟ್ವರ್ಕ್ ಅನ್ನು ನಾಶ ಮಾಡೋದಕ್ಕೆ ಸೋವಿಯತ್ಗೆ ಸಾಧ್ಯ ಆಗಿದ್ದು ಹೇಗೆ? CIA ತಲೆ ಕೆಡಿಸ್ಕೊಳ್ತಾ ಹೋಯಿತು. ಗೆಳೆಯರೆ, ಈ ಸ್ಪೈ ನೆಟ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅಲ್ಲಿ ಎಲ್ಲೂ ಕೂಡ ಮಾಹಿತಿ ಕೊಟ್ಟವನು ಯಾರು ಅನ್ನೋದು ಗೊತ್ತಾಗದ ಹಾಗೆ ಒಂದು ಗೌಪ್ಯತೆಯನ್ನು ಕಾಪಾಡ್ಕೋತಾರೆ. ಒಂದು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾಕ್ಷಿಗಳು ಸಿಗದ ಹಾಗೆ ಕೆಲಸ ಮಾಡೋ ಕಡೆಗೆ ಫೋಕಸ್ ಇರುತ್ತೆ. ಸಾಕಷ್ಟು ಗೋಡೆಗಳಲ್ಲಿರುತ್ತವೆ. ಒಂದನ್ನು ದಾಟಿ ಮತ್ತೊಂದು, ಅದನ್ನು ದಾಟಿ ಇನ್ನೊಂದು, ಅದನ್ನು ದಾಟಿದರೆ ಮತ್ತೊಂದು. ಆದರೆ ಒಂದಕ್ಕೂ ಮತ್ತೊಂದಕ್ಕೂ ಬಹಳಷ್ಟು ಬಾರಿ ಸಂಪರ್ಕ, ಪರಿಚಯ ಯಾವುದೂ ಇರೋದಿಲ್ಲ. ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತಾಗದಷ್ಟು ಗೌಪ್ಯತೆಯಲ್ಲಿರುತ್ತೆ. ಹೀಗಿರುವಾಗ ಒಬ್ಬಿಬ್ಬರಲ್ಲ, ಇಡೀ ನೆಟ್ವರ್ಕೇ ಸಿಕ್ಕಿ ಬೀಳೋದಕ್ಕೆ ಹೇಗೆ ಸಾಧ್ಯ?
CIA ತಲೆ ಕೆಡಿಸ್ಕೊಂಡು ಆ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಶುರು ಮಾಡ್ತು. ಆ ಸಂದರ್ಭದಲ್ಲೇ ಅಮೆರಿಕಾದ CIA ಕೇಂದ್ರ ಕಚೇರಿಗೆ ಏಜೆಂಟ್ ಒಬ್ಬ ಒಂದು ಮೆಸೇಜನ್ನು ಪಾಸ್ ಮಾಡ್ದ. ಆ ತಕ್ಷಣಕ್ಕದನ್ನು ನಂಬೋದಕ್ಕೆ CIA ಅಧಿಕಾರಿಗಳು ಸಿದ್ಧ ಇರಲಿಲ್ಲ. ಯಾಕೆಂದರೆ ಅವನು ಕೊಟ್ಟಿದ್ದ ಮಾಹಿತಿ CIA ಸೋವಿಯತ್ ಕೌಂಟರ್ ಇಂಟೆಲಿಜೆನ್ಸ್ ಇತ್ತಲ್ಲ, ಅದರ ಮುಖ್ಯಸ್ಥನ ಬಗ್ಗೆ ಆಗಿತ್ತು. ಅಂದರೆ ಅಮೆರಿಕ ಸೋವಿಯತ್ ವಿರುದ್ಧ ಕೌಂಟರ್ ಇಂಟೆಲಿಜೆನ್ಸ್ ಮಾಡೋದಕ್ಕೆ ನೇಮಕ ಮಾಡಿದ್ದ ತಂಡ ಏನಿತ್ತು, ಅದರ ಮುಖ್ಯಸ್ಥ ಅಮೆರಿಕಾಗಾಗಿ ಅಲ್ಲ, ಸೋವಿಯತ್ಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಮಾಹಿತಿ ಅದು. ಅವರು ಸೋವಿಯತ್ನಲ್ಲಿದ್ದ ಏಜೆಂಟರನ್ನು ಬುಕ್ ಮಾಡಿಕೊಂಡ್ರೆ ಸೋವಿಯತ್ ಅಮೆರಿಕಾದ ಏಜೆಂಟರ ಲೀಡರ್ನನ್ನೇ ಖರೀದಿ ಮಾಡಿಬಿಟ್ಟಿದೆ ಅನ್ನೋ ಭಯಾನಕ ಮಾಹಿತಿ ಅದು. ಆದರೆ ಅದನ್ನು ತಕ್ಷಣ ನಂಬೋದಕ್ಕೆ ಹೇಗೆ ಸಾಧ್ಯ? ಈ ಮಾಹಿತಿಯನ್ನು ಕೂಡ ಸೋವಿಯತ್ ಕೊಡಿಸ್ತಾ ಇದ್ರೆ, ಸುಳ್ಳು ಮಾಹಿತಿಯ ಮೂಲಕ ಟ್ರಸ್ಟನ್ನು ಬ್ರೇಕ್ ಮಾಡೋ ಪ್ರಯತ್ನ ಅಲ್ಲಿ ಮಾಡ್ತಾ ಇದ್ರೆ, ಸೊ ಅಮೆರಿಕ ಆ ಟೀಮ್ ಲೀಡರ್ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಳ್ತು. ಅವನ ಚಲನವಲನಗಳು, ಅವನ ಲೈಫ್ ಸ್ಟೈಲು, ಅವನ ಆದಾಯ ಖರ್ಚು, ಅವನು ಯಾರನ್ನು ಮೀಟ್ ಮಾಡ್ತಾ ಇದ್ದಾನೆ, ಅವನ ಬದುಕಿನ ಕ್ಷಣಗಳ ಮೇಲೆ ಕಣ್ಣಿಡುವ ಕೆಲಸ ಅಲ್ಲಿ ನಡೀತಿದ್ದಂತೆ ಅನುಮಾನಗಳು ಹೆಚ್ಚಾಗ್ತಾ ಹೋದವು. ಯಾಕೆಂದರೆ ಅವನ ಖರ್ಚು ಮಿತಿ ಮೀರಿತ್ತು, ಐಷಾರಾಮ ಹೆಚ್ಚಾಗಿತ್ತು, ಓಡಾಡೋದಕ್ಕೆ ಜಾಗುವಾರ್ ಬಂದಿತ್ತು, ಅವನು ಆದಾಯವನ್ನು ಮೀರಿ ಖರ್ಚು ಮಾಡ್ತಾ ಇದ್ದ. ಆ ಹಣ ಎಲ್ಲಿಂದ ಬರ್ತಾ ಇದೆ? ಸೊ ಅವನನ್ನು CIA ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಶುರು ಮಾಡ್ತು. ಕಡೆಗೆ 1994 ಫೆಬ್ರವರಿಯಲ್ಲಿ ಅಮೆರಿಕಾದ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳು ಸಿಕ್ಕೇ ಬಿಟ್ವು. ಅಲ್ಲಿ ಅಮೆರಿಕಾದ ಏಜೆಂಟ್ ಒಬ್ಬ ಕೊಟ್ಟ ಮಾಹಿತಿ ನಿಜವಾಗಿತ್ತು. ಸೋವಿಯತ್ ಯೂನಿಯನ್ಗೆ ಸಹಾಯ ಮಾಡ್ತಾ ಇದ್ದವನು ಅಮೆರಿಕಾದ ಕೌಂಟರ್ ಇಂಟೆಲಿಜೆನ್ಸ್ ಮಾಹಿತಿಯನ್ನು, ಮಾಹಿತಿದಾರರ ವಿವರಗಳನ್ನು ಸೋವಿಯತ್ಗೆ ಕೊಟ್ಟಿದ್ದವನು ಬೇರೆ ಯಾರೂ ಆಗಿರಲಿಲ್ಲ. ಆ ಕೌಂಟರ್ ಇಂಟೆಲಿಜೆನ್ಸ್ಗಾಗಿ ಅಮೆರಿಕ ನೇಮಕ ಮಾಡಿದ್ದ ಟೀಮ್ ಲೀಡರ್ ಆಲ್ರಿಚ್ ಅಮೇಸ್ ಆಗಿದ್ದ. ಗೆಳೆಯರೆ, ಈ ಆಲ್ರಿಚ್ ಅಮೇಸ್ನ ಬಂಧನ ಆಗೋಷ್ಟರಲ್ಲಿ CIAನಲ್ಲಿ ಅವನ ಸೇವೆ 31 ವರ್ಷಗಳು ಪೂರ್ಣಗೊಂಡಿದ್ವು. ಆಲ್ರಿಚ್ 1963ರಲ್ಲಿ CIAಗೆ ಜಾಯಿನ್ ಆದ. ಇವನ ಅಪ್ಪ ಕೂಡ CIA ಏಜೆಂಟ್ ಆಗಿದ್ದವನು. ಅವನನ್ನು ಬರ್ಮಾದಲ್ಲಿ ಡೆಪ್ಯೂಟ್ ಮಾಡಲಾಗಿತ್ತು. ಅವನು ವಿಪರೀತ ಕುಡಿತದ ಚಟಕ್ಕೆ ಬಿದ್ದಿದ್ದ CIA ಏಜೆಂಟ್ ಅನ್ನೋ ಕುಖ್ಯಾತಿಯನ್ನು ಪಡ್ಕೊಂಡಿದ್ದ. ಹೀಗಿದ್ರೂ ಕೂಡ ಇಲಾಖೆಯಲ್ಲಿ ಅವನ ಪ್ರಭಾವ ಇತ್ತು. ಹೀಗಾಗಿ ಶಾಲಾ ಡ್ರಾಪ್ ಔಟ್ ಆಗಿದ್ದ ತನ್ನ ಮಗ ಆಲ್ರಿಚ್ಗೆ CIAನಲ್ಲಿ ಕೆಲಸ ಕೊಡಿಸೋದ್ರಲ್ಲಿ ಅವನು ಯಶಸ್ವಿ ಆದ. ಈ ಆಲ್ರಿಚ್ಗೆ ಅಮೆರಿಕಾದ ಗುಪ್ತಚರ ಇಲಾಖೆಯಲ್ಲಿ ಬೆಂಚ್ ಕ್ಲರ್ಕ್ ಕೆಲಸ ಸಿಕ್ತು. ಅಲ್ಲಿಂದ ಅವನು ಒಂದೊಂದೇ ಮೆಟ್ಲು ಏರ್ತಾ ಹೋದ. 1969 ಹೊತ್ತಿಗೆ ನ್ಯಾನ್ಸಿ ಸೆಗರ್ವತ್ ಅನ್ನೋ CIA ಏಜೆಂಟ್ ಒಬ್ಬಳನ್ನ ಮದುವೆ ಕೂಡ ಆದ. ಆ ಬಳಿಕ ಅವನನ್ನು ಟರ್ಕಿಗೆ ಕೌಂಟರ್ ಇಂಟೆಲಿಜೆನ್ಸ್ಗಾಗಿ ಕಳುಹಿಸಲಾಯಿತು. ಅಲ್ಲವನು CIAಗಾಗಿ ಕೆಲಸ ಮಾಡೋದಕ್ಕೆ ಸ್ಥಳೀಯರನ್ನ, ಸರ್ಕಾರಿ ನೌಕರರನ್ನ, ಆಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದವರ ಜೊತೆಗೆ ಟರ್ಕಿ ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡೋ ಡಬಲ್ ಏಜೆಂಟರನ್ನು ಹುಡುಕಬೇಕಿತ್ತು. ಆ ಕೆಲಸವನ್ನು ಅವನು ಅತ್ಯಂತ ಯಶಸ್ವಿಯಾಗಿ ಮಾಡ್ದ. ಅಲ್ಲಿ ಅವನಿಗೆ CIA ಡೆಸ್ಕ್ ಜಾಬ್ಗಿಂತ ಸ್ಪೈ ಆಗಿ ಫೀಲ್ಡಲ್ಲಿ ಕೆಲಸ ಮಾಡೋದು ಒಳ್ಳೆಯದು ಅಂತ ಗೊತ್ತಾಯಿತು. ಆದರೆ ಅಷ್ಟರಲ್ಲಾಗಲೇ ಅವನಿಗೊಂದು ಚಟ ಅಂಟ್ಕೊಂಡಾಗಿತ್ತು. ಅದು ಅವನ ಅಪ್ಪನಿಂದ ಬಳುವಳಿಯಾಗಿ ಬಂದಿತ್ತು. ಕುಡಿತದ ಚಟಕ್ಕೆ ಅವನು ಎಷ್ಟು ದಾಸನಾಗಿದ್ದ ಅಂದರೆ, ಟರ್ಕಿಯ ಅಂಕಾರಾದಲ್ಲಿ CIA ಮುಖ್ಯಸ್ಥ ಮತ್ತು ಇವನ ನಡುವೆ ಇವನ ಕುಡಿತದ ಚಟದಿಂದಾಗಿಯೇ ಕಿರಿಕಾಯಿತು. ಹೀಗಾಗಿ 1972ರಲ್ಲಿ ಇವನನ್ನು ಅಮೆರಿಕ ವಾಪಸ್ಸು ಕರೆಸಿಕೊಳ್ತು. ಅಷ್ಟೊತ್ತಿಗೆ ಆಲ್ರಿಚ್ನ ಕುಡಿತ ತುಂಬಾ ಹೆಚ್ಚಾಗಿತ್ತು. ಆದರೆ CIA ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವನು ಸೆನ್ಸಿಟಿವ್ ವಿಷಯಗಳನ್ನು ಕೂಡ ಬಹಿರಂಗವಾಗಿ ಕ್ಯಾರಿ ಮಾಡೋದಕ್ಕೆ ಶುರು ಮಾಡಿದ್ದ. CIAಗಾಗಿ ಕೆಲಸ ಮಾಡ್ತಾ ಇದ್ದ KGB ಏಜೆಂಟ್ಗಳ ಮಾಹಿತಿಯನ್ನು ಬ್ರೀಫ್ ಕೇಸಲ್ಲಿ ಇಟ್ಕೊಂಡು ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಒಂದು ವೇಳೆ ಆ ಮಾಹಿತಿ ಏನಾದರೂ ಲೀಕ್ ಆದರೆ ಏನಾಗುತ್ತೆ ಅನ್ನೋ ಬಗ್ಗೆ ಅವನು ಯೋಚನೆ ಕೂಡ ಮಾಡಲಿಲ್ಲ. ಮತ್ತೊಮ್ಮೆ ಇಂಥದ್ದೇ ಮಾಹಿತಿಯನ್ನು ಇಟ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದಾಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಅಮೆರಿಕಾದ ಪೊಲೀಸರು ಇವನನ್ನು ವಶಕ್ಕೆ ಪಡ್ಕೊಂಡ್ರು. ಹೀಗೆ ಆಲ್ರಿಚ್ನ ವರ್ತನೆ ಮಿತಿ ಮೀರ್ತಾ ಇದೆ ಅನ್ನುವಾಗ ಅವನಿಗೆ ಮೆಡಿಕಲ್ ಲೀವ್ ಕೊಡಲಾಯಿತು. ಸುಮಾರು 10 ವರ್ಷಗಳ ಕಾಲ ಹಾಗೂ ಹೀಗೂ ತಳ್ಳಿದ್ದ ಆಲ್ರಿಚ್ ಆ ಬಳಿಕ ತನ್ನ ಕೆರಿಯರಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾದ. 1982ರ ಹೊತ್ತಿಗೆ ಅವನು ಕುಡಿತಾ ಬಿಟ್ಟಿದ್ದ, ರಷ್ಯನ್ ಕಲ್ತಿದ್ದ, ಸೋವಿಯತ್ನ ಕೌಂಟರ್ ಇಂಟೆಲಿಜೆನ್ಸಲ್ಲಿ ತಾನು ವರ್ಕ್ ಮಾಡೋದಾಗಿ ಹೇಳ್ದ. ಸೊ CIA ಮತ್ತೆ ಅವನನ್ನು ನಂಬಿತು. ಅವನನ್ನು ಮೆಕ್ಸಿಕೋಗೆ ಕಳುಹಿಸಿಕೊಡ್ಲಾಯಿತು. ಅಲ್ಲಿ CIA ಹಾಗೂ KGBಯ ಹ್ಯಾಂಡ್ಲರ್ಗಳು ಹೇಗಿರ್ತಾರೆ ಅನ್ನೋ ವಿಷಯದಲ್ಲಿ ಅವನಿಗೆ ಟ್ರೈನಿಂಗ್ ಕೊಡಲಾಯಿತು. ಆ ಬಳಿಕ ಅವನನ್ನು ಸೋವಿಯತ್ ವಿರುದ್ಧದ ಕಾರ್ಯಾಚರಣೆಗೆ ಬಳಸಿಕೊಳ್ಳೋ ಕೆಲಸ ನಡೀತು.
ಕೆಲವೇ ತಿಂಗಳುಗಳಲ್ಲಿ ಅವನು ಸೋವಿಯತ್ ಕೌಂಟರ್ ಇಂಟೆಲಿಜೆನ್ಸ್ನ ಮುಖ್ಯಸ್ಥನಾಗೋ ಮಟ್ಟಕ್ಕೆ ಬೆಳೆದುಬಿಟ್ಟ. ಆದರೆ ಅಷ್ಟರಲ್ಲಿ ಅವನ ವೈಯಕ್ತಿಕ ಜೀವನದಲ್ಲಿ ಬಿರುಗಾಳಿ ಎದ್ದಿತ್ತು. ಅವನ ಮೊದಲ ಪತ್ನಿ ನ್ಯಾನ್ಸಿ ಅವನಿಂದ ದೂರ ಆಗಿದ್ಲು. ಅವನು ಮರಿಯಾ ಡೆಲ್ ರೊಸಾರಿಯಾ ಅನ್ನೋ CIA ಏಜೆಂಟ್ ಒಬ್ಬಳನ್ನ ಮರು ಮದುವೆ ಆದ. ಸೊ ಅಲ್ಲವನಿಗೆ ಮೊದಲ ಪತ್ನಿಗೆ ಜೀವನಾಂಶ ಕೊಡೋದರ ಜೊತೆಗೆ ಹೊಸ ಪತ್ನಿಯನ್ನು ಕೂಡ ನಿಭಾಯಿಸೋ ಜವಾಬ್ದಾರಿ ಬಿತ್ತು. ಜೊತೆಗೆ ಅವನ ಚಟಗಳು ಕೂಡ ಮತ್ತೆ ಅವನನ್ನು ಕಾಡೋದಕ್ಕೆ ಶುರು ಮಾಡಿದ್ವು. ಅದಕ್ಕೂ ಅವನು ಹಣ ಹೊಂಚಬೇಕಾಗಿ ಬಂತು. CIA ಕೊಡ್ತಾ ಇದ್ದ ವೇತನ ಅವನಿಗೆ ಸಾಕಾಗ್ತಾ ಇರಲಿಲ್ಲ. ಅವನು ಸಾಲಗಾರನಾದ. ತೀವ್ರ ಆರ್ಥಿಕ ಸಮಸ್ಯೆಗಳಿಗೆ ಸಿಲುಕಿಕೊಂಡ ಈ ಸಮಯದಲ್ಲೇ ಅವನಿಗೆ KGB ಗಾಳ ಹಾಕಿತ್ತು. ಗೆಳೆಯರೆ, ಕುಡಿತ, ಮಾದಕ ದ್ರವ್ಯಗಳ ಚಟ ಹಾಗೂ ಹಣದ ಹಪಹಪಿ ಎಂಥ ಮನುಷ್ಯನನ್ನು ಬೇಕಾದರೂ ಕೆಡಿಸಿಬಿಡುತ್ತೆ ಅನ್ನೋದಕ್ಕೆ ಈ ಆಲ್ಡ್ರಿಚ್ ಒಂದು ಉದಾಹರಣೆ. ಅವನಿಗೀಗ ಹಣ ಬೇಕಾಗಿತ್ತು. ಅಷ್ಟು ಹಣ ಅವನಿಗೆ ಅವನ ವೇತನದ ಮೂಲಕ ಸಿಗ್ತಾ ಇರಲಿಲ್ಲ. ಸೊ ಆಲ್ಡ್ರಿಚ್ ಅಲ್ಲೊಂದು ಮನೆ ಹಾಳು ಕೆಲಸಕ್ಕೆ ಮುಂದಾದ. 1985ರಲ್ಲಿ ಅವನನ್ನು ವರ್ಜಿನಿಯಾದ CIA ಮುಖ್ಯ ಕಚೇರಿಗೆ ನಿಯುಕ್ತಿ ಮಾಡಲಾಯಿತು. ಅಲ್ಲಿ ಅವನಿಗೆ ಸೋವಿಯತ್ತಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಸ್ಪೈಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಅದನ್ನು ಕಲೆಕ್ಟ್ ಮಾಡಿಕೊಂಡ ಆಲ್ಡ್ರಿಚ್ ಏಪ್ರಿಲ್ 16ನೇ ತಾರೀಕು ವಾಷಿಂಗ್ಟನ್ DCಯಲ್ಲಿನ ರಷ್ಯಾದ ರಾಯಭಾರ ಕಚೇರಿಗೆ ಹೋದ. ಅವನು ಕೌಂಟರ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿದ್ದವನು. ಹೀಗಾಗಿ ಅದೇ ಥರದ ಕೆಲಸದ ಮೇಲೆ ಹೋಗಿದ್ದಾನೆ ಅಂತ CIA ಭಾವಿಸ್ತು. ಆದರೆ ಅವನಲ್ಲಿಗೆ ಹೋದ ಉದ್ದೇಶ ಬೇರೆನೇ ಇತ್ತು. ಅಲ್ಲಿ ರಾಯಭಾರಿಯನ್ನು ಅವನು ಭೇಟಿ ಮಾಡ್ದ. ಹಾಗೆ ಸೋವಿಯತ್ತಲ್ಲಿ ಕೂತು ಅಮೆರಿಕಾಗಾಗಿ ಕೆಲಸ ಮಾಡ್ತಾ ಇದ್ದ ಡಬಲ್ ಏಜೆಂಟ್ ಬಗ್ಗೆ ಆ ರಾಯಭಾರಿಗೆ ಮಾಹಿತಿ ಕೊಟ್ಟ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಜ ಅನಿಸಿದರೆ ನನ್ನನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ಹತ್ರ ಇಂಥ ಸಾಕಷ್ಟು ಮಾಹಿತಿಗಳಿವೆ ಅಂತ ಹೇಳಿ ಅಲ್ಲಿಂದ ಅವನು ಎದ್ದು ಬಂದುಬಿಟ್ಟ. ಇನ್ನು ಆ ರಾಯಭಾರಿ ಇವನು ಕೊಟ್ಟ ಮಾಹಿತಿಯನ್ನು ಸೋವಿಯತ್ಗೆ ಕಳುಹಿಸಿಕೊಟ್ರು. ಇವನು ಹೇಳಿದ್ದ ಸ್ಪೈಗಳ ಮೇಲೆ ಕಣ್ಣಿಡೋ ಕೆಲಸ ನಡೀತು. ಅಲ್ಲಿ ಆಲ್ಡ್ರಿಚ್ ಕೊಟ್ಟಿದ್ದ ಮಾಹಿತಿ ನಿಜ ಅನ್ನೋದು ಖಚಿತವಾದ ಕೂಡಲೇ ಅಮೆರಿಕಾದಲ್ಲಿದ್ದ ಸೋವಿಯತ್ ರಾಯಭಾರಿ ಇವನನ್ನು ಭೇಟಿ ಮಾಡಿ $50,000 ಅಮೆರಿಕನ್ ಡಾಲರ್ಗಳನ್ನು ಇವನಿಗೆ ಕೊಟ್ಟ. ಗೆಳೆಯರೆ, ಅವತ್ತಿಗೆ ಆಲ್ಡ್ರಿಚ್ನ 1 ವರ್ಷದ ಸಂಬಳ $70,000 ಹೀಗಿರುವಾಗ ಒಂದೇ ಮಾಹಿತಿಗೆ $50,000 ಹಣ ಸಿಗುತ್ತೆ ಅಂದರೆ ತೀವ್ರ ಆರ್ಥಿಕ ಸಮಸ್ಯೆಯಲ್ಲಿದ್ದವನಿಗೆ ಎಷ್ಟು ಖುಷಿ ಆಗಬೇಡ. ಅಲ್ಲಿಂದ ಅವನು ಸೋವಿಯತ್ತಲ್ಲಿ ಅಮೆರಿಕಾಗಾಗಿ ಕೆಲಸ ಮಾಡ್ತಾ ಇದ್ದವರನ್ನ ಒಬ್ಬೊಬ್ಬರನ್ನಾಗಿ $50,000 ಸೋವಿಯತ್ಗೆ ಮಾರಾಟ ಮಾಡ್ತಾ ಹೋದ. ಈ ಕೆಲಸದ ಮೂಲಕ ಆಲ್ಡ್ರಿಚ್ ಸುಮಾರು $2.7 ಮಿಲಿಯನ್ ಹಣವನ್ನು ಗಳಿಸಿದ್ದ ಅಂತ ಹೇಳ್ತಾರೆ. ಅವನು 30 ಸ್ಪೈಗಳು ಹಾಗೂ 100 ಆಪರೇಷನ್ಗಳ ಕುರಿತಾದ ಮಾಹಿತಿಯನ್ನ ಸೋವಿಯತ್ಗೆ ಮಾರಾಟ ಮಾಡಿಕೊಂಡ. ಹೀಗೆ ಹಣದ ಆಸೆಗೆ ಅವನು ಸೋವಿಯತ್ತಲ್ಲಿ CIA ನಿರ್ಮಾಣ ಮಾಡಿಕೊಂಡಿದ್ದ ಸರ್ವಸ್ವವನ್ನ ಸರ್ವನಾಶ ಮಾಡ್ತಾ ಹೋದ. ಇದೆಲ್ಲ ಗೊತ್ತಾದ ನಂತರ FBI ಅವನನ್ನ ಹಾಗೂ ಅವನ 2ನೇ ಪತ್ನಿ ರೊಸಾರಿಯೋಳನ್ನ ಬಂಧಿಸಿತು. ಆಲ್ಡ್ರಿಚ್ಗೆ ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸುವ ಅಮೆರಿಕ ರೊಸಾರಿಯಾಗೆ 63 ತಿಂಗಳುಗಳ ಕಾಲ ಶಿಕ್ಷೆಯನ್ನು ಘೋಷಣೆ ಮಾಡಿತು. ಇನ್ನು ಮೊನ್ನೆ ಈ ಆಲ್ಡ್ರಿಚ್ ಅಮೆರಿಕಾದ ಜೈಲಲ್ಲಿ ಸಾವನ್ನಪ್ಪಿದ್ದಾನೆ. ಗೆಳೆಯರೆ, ಕುಡಿತ ಮತ್ತು ಹಣದ ವ್ಯಾಮೋಹ ಅನ್ನೋದು ಹೇಗೊಂದು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ. ಇನ್ನು ಈಗಂತೂ ಶತ್ರು ದೇಶಗಳ ಮಾಹಿತಿಗಾಗಿ, ಕೌಂಟರ್ ಇಂಟೆಲಿಜೆನ್ಸ್ಗಾಗಿ ಹೆಂಡ ಹಣದ ಜೊತೆ ಹನಿಯ ಬಳಕೆ ಕೂಡ ಆಗ್ತಾ ಇದೆ. ಈ ದೇಶದ್ರೋಹಿಗಳಿದಾರಲ್ಲ, ಇವರು ಅವತ್ತೂ ಇದ್ರು, ಇವತ್ತೂ ಇದ್ದಾರೆ, ನಾಳೆನೂ ಇರ್ತಾರೆ. ಭಾರತದಲ್ಲೂ ಇದ್ದಾರೆ, ಅಮೆರಿಕಾದಲ್ಲೂ ಇದ್ದಾರೆ, ಜಗತ್ತಿನ ಎಲ್ಲ ಕಡೆಗಳಲ್ಲೂ ಇಂಥವ್ರು ಇದ್ದೇ ಇರ್ತಾರೆ. ಇದು ಗೆಳೆಯರೆ, ವ್ಯಕ್ತಿಯೊಬ್ಬ ಹೇಗೆ ಅಮೆರಿಕಾದ ಒಂದು ಇಡೀ ಸ್ಪೈ ನೆಟ್ವರ್ಕ್ ಅನ್ನ ನಾಶ ಮಾಡ್ದ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.